ರೂಮಲ್ಲಿ ಇರ್ತಾರೆ. ಆಗ ಸತ್ಯ ಅವರು, ಅಜಿತಾ ಏನು ಅಜಿತಾ ಇನ್ನೂ ಎಷ್ಟು ದಿನ ಅಂತ ಈ ರೀತಿ, ನೋಡು ನೀನು ಭೂಮಿ ಜೊತೆ ನೀನು ಪ್ರೀತಿನ ಹೇಳ್ಕೋಬೇಕು, ಎಲ್ಲ ನೀವಿಬ್ಬರು ಸೈಡಿಗೆ ಇಟ್ಬಿಟ್ಟು ನೀವಿಬ್ಬರು ಒಂದಾಗಬೇಕು ಅಜಿತಾ ಅಂತ ಸತ್ಯ ಅವ್ರು ಹೇಳ್ತಾರೆ. ಸತ್ಯನ ಏನೋ ಗೊತ್ತಿಲ್ಲ, ಆದರೆ ಭೂಮಿ ತಪ್ಪು ಮಾಡಿಲ್ಲ ಅಂತ ಗೊತ್ತು. ಅಷ್ಟೇ ಅಲ್ಲ, ಭೂಮಿ ಮೇಲೆ ನನಗೆ ಪ್ರೀತಿ ಇದೆ, ಆದರೆ ಭೂಮಿ ಯಾರು ಅನ್ನೋದು ನನಗೊಂದು ಅನುಮಾನ ಬಂದಿದೆ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ಅಜಿತಾ ನೀನು ಅಂತ ಸತ್ಯ ಅವ್ರು ಕೇಳ್ತಾರೆ. ಹೌದು ಸತ್ಯನ, ಅಲ್ಲ ಅಷ್ಟಕ್ಕೂ ಶ್ರವಣ್ ಮಾವನ ಮಗಳು ಯಾರಾಗಿರ್ಬೋದು, ಮೊನ್ನೆ ಆವತ್ತು ನಾನು ಸ್ಕೆಚ್ ನೋಡಿದಾಗ ಭೂಮಿ ಫೋಟೋ ಯಾಕೆ ಬಂತು, ಎಲ್ಲ ಕೂಡ ಒಟ್ಟಿಗೆ ಸೇರಿಸಿದಾಗ ನನಗೇನೋ ಅನುಮಾನ, 100ಕ್ಕೆ 100 ಅನುಮಾನ. ಯಾಕಂದರೆ ಶಾರದಾ ಅತ್ತೆನೂ ಕೂಡ ಭೂಮಿನ ಮನಸ್ವಿನಿ ಪುಟಾಣಿ ಅಂತ ಕರೀತಾ ಇದ್ರು. ಇದರಲ್ಲೇ ಅರ್ಥ ಆಗ್ತಾಯಿದೆ ಅಜಿತ್ ಸತ್ಯನ, ಇದನ್ನೆಲ್ಲ ನೋಡ್ತಾ ಇದ್ರೆ ಭೂಮಿನೇ ಯಾಕೆ ಮನಸ್ವಿನಿ ಆಗಿರಬಾರ್ದು ಅಂತ ಅಜಿತ್ ಹೇಳ್ತಾರೆ. ಲೋ ಅಜಿತಾ, ತಲೆ ಕೆಟ್ಟಿದೆಯೋ ನಿನಗೆ, ಭೂಮಿ ಮನಸ್ವಿನಿ ಆಗೋಕ್ಕೆ ಹೇಗೆ ಸಾಧ್ಯ, ಏನೋ ಮಾತಾಡ್ತಾ ಇದೆಯಾ ನೀನು ಅಂತ ಸತ್ಯ ಅವ್ರು ಹೇಳ್ತಾರೆ. ಅಜಿತಣ್ಣ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಶಾರದಾ ಅತ್ತೆ ಮನೆಯಲ್ಲಿ ಯಾರನ್ನೂ ಕೂಡ ಬೆರೀತಾ ಇಲ್ಲ, ಭೂಮಿನ ಯಾಕೆ ಬೆರೀತಾ ಇದ್ದಾರೆ? ಅಷ್ಟಕ್ಕೂ ಅವತ್ತು ಅಶ್ವಿನಿ ಬಂದರು, ನಾನೇ ಮಗಳು ಅಂತ ಹೇಳಿದ್ರು ಕೂಡ ಅಶ್ವಿನಿನ ದೂರ ತಳ್ತಾ ಇದ್ರು. ಭೂಮಿನ ಯಾಕೆ ಹತ್ರ ಮಾಡಿಕೊಂಡ್ರು? ಅದರಲ್ಲೇ ಗೊತ್ತಾಗುತ್ತೆ ಭೂಮಿನ ಯಾವತ್ತೂ ನೋಡಿಲ್ಲ ಅವರು, ಅಂದರೆ ತಾಯಿ ಬಾಂಧವ್ಯ ಅದರಲ್ಲೇ ಅರ್ಥ ಆಗ್ತಾ ಇದೆ. ಅಂದರೆ ಭೂಮಿನೇ ಮನಸ್ವಿನಿ ಯಾಕಾಗಿರಬಾರ್ದು ಸತ್ಯಣ್ಣ ಅಂತ ಕೇಳ್ತಾರೆ. ಹಾಗಾದರೆ ಒಂದು ಕೆಲಸ ಮಾಡು ಅಜಿತಾ, ಭೂಮಿ ಮನಸ್ವಿನಿ ಅನ್ನೋದು ಅನುಮಾನ ಇದ್ದರೆ ನಿನಗೆ ಟೆಸ್ಟ್ ಮಾಡಿಬಿಡು ಅಂತ ಹೇಳ್ತಾರೆ. ಲೋ ಅಜಿತ್ ಸತ್ಯಣ್ಣ, ಇದನ್ನೆಲ್ಲ ಭೂಮಿ ಒಪ್ಕೊತಾಳ ಅಂತ ಕೇಳ್ತಾರೆ. ಅಯ್ಯೋ ಅದೆಲ್ಲ ನಿನ್ಗೆ ಐಡಿಯಾ ಹುಡ್ಕೊಡ್ಬೇಕಾ, ಬ್ಲಡ್ ಸ್ಯಾಂಪಲ್ ತೊಗೊಂಡು ಹೋದರೆ ಗೊತ್ತಾಗುತ್ತೆ ಅಂತ ಸತ್ಯನೂ ಕೂಡ ಐಡಿಯಾ ಕೊಡ್ತಾರೆ. ನೀವೇನೋ ಹೇಳೋದು ಕರೆಕ್ಟಾಗಿದೆ, ನನಗೆ ಯಾಕೋ 100ಕ್ಕೆ 100 ಭೂಮಿನೇ ಮನಸ್ವಿನಿ ಅಂತ ಮನಸ್ಸು ಕೂಗಿ ಹೇಳ್ತಾ ಇದೆ ಸತ್ಯನ. ಅದೇನಾದರೂ ನಿಜ ಆಗಿದ್ದಿದ್ರೆ ಶ್ರವಣ್ ಮಾವ ಹಾಗೆ ಶಾರದಾ ಅತ್ತೆ ಕಳ್ಕೊಂಡಿರೋ ಪ್ರೀತಿ ಮತ್ತೆ ಬಂದ್ಬಿಡುತ್ತೆ, ಅವ್ರ ಮಗಳು ಮನಸ್ವಿನಿ ಸಿಕ್ಕಾಗುತ್ತೆ. ದೇವ್ರೆ ಅದು ಯಾರು ಅಂತ ನನಗೆ ಆದಷ್ಟು ಬೇಗ ಸಾಕ್ಷಿ ಸಮೇತ ಸಿಗುವಾಗ ಮಾಡು ಅಂತ ಅಜಿತ್ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ. ಭೂಮಿ ಅಂದರೆ ತುಂಬಾ ಪ್ರಾಣ ಇರುತ್ತೆ ಅಜಿತ್ಗೆ, ಅದರ ಎದುರುಗಡೆ ಮಾತ್ರ ಭೂಮಿನ ತುಂಬಾ ದ್ವೇಷ ಮಾಡ್ತಾರೆ. ಭೂಮಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನೂ ಹೇಳ್ಕೋಬೇಕು, ಆದರೆ ಭೂಮಿ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾಳೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಅಜಿತ್ ಪ್ರೀತಿನೆಲ್ಲ ತನ್ನ ಮನಸ್ಸಲ್ಲೇ ನುಂಗ್ತಾ ಇರ್ತಾರೆ. ಈ ಕಡೆ ಭೂಮಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಇವತ್ತು ನಿಂಗವ್ವಾಜಿಗೆ ಒಳ್ಳೆ ಇಷ್ಟವಾಗಿರೋ ಅಡುಗೆ ಮಾಡ್ತೀನಿ ನಾನು, ಅವರಿಗೆ ತುಂಬ ಇಷ್ಟ ಅಲ್ವಾ ಅಂತ ಹೇಳಿ ತುಂಬ ಖುಷಿಯಿಂದ ಅಡುಗೆ ಮಾಡ್ತಾ ಇರ್ತಾರೆ. ನೋಡು ಸಂಗೀತ, ನಾನು ಈಗಲೇ ಹೋಗಿ ನೋಡ್ಕೊಂಡು ಬರ್ತೀನಿ, ನಿನ್ನ ಸೊಸೆನ ನಾನು ಅಜಿತ್ನ ಹೆಂಡ್ತಿನ ನೋಡಲೇಬೇಕು, ಅವಳನ್ನು ನೋಡ್ತೀನಿ ಇವತ್ತು, ಅವಳ ಜೊತೆ ನಾನು ಕೂಡ ಮಾತಾಡಬೇಕು ಅಂತ ಇಲ್ಲಿ ನಿಂಗವ್ವಾಜಿ ಅಡುಗೆ ಮನೆ ಕಡೆ ಹೋಗ್ತಾರೆ. ಈ ಕಡೆ ಸಂಗೀತ, ಅಯ್ಯೋ ದೇವ್ರೆ ಇದೊಳ್ಳೆ ಕಥೆ ಆಯ್ತಲ್ಲ, ನಾನು ಭೂಮಿ ಬಗ್ಗೆ ಹೇಳಿ ಅಜಿತ್ ಹೆಂಡ್ತಿ ಭೂಮಿ, ಅಯ್ಯೋ ನಿಂಗವ್ವ ಅತ್ತೆಗೆ ಈ ವಿಷಯನೇ ಗೊತ್ತಿಲ್ಲ, ಅಲ್ಲಿರೋದು ಭೂಮಿ, ಇಷ್ಟು ದಿನ ಮನಸ್ವಿನಿ ಅಂತ ಸುಳ್ಳು ಹೇಳಿದ್ದೀವಿ, ಈಗ ಭೂಮಿನ ನೋಡಿಬಿಟ್ಟು ಅಜಿತ್ ಹೆಂಡ್ತಿ ಅಂತ ಗೊತ್ತಾದರೆ ನಾವು ಹೇಳಿರೋ ಸುಳ್ಳೆಲ್ಲ ನಿಜ ಹೋಗುತ್ತಲ್ಲ ದೇವ್ರೆ, ತಗ್ಲಾಕೊಂಡ್ಬಿಟ್ಟೆ, ಅಯ್ಯೋಯ್ಯೋ ನನಗೆ ಗೊತ್ತಿಲ್ಲದೆ ಏನೇನೋ ಭೂಮಿ ಬಗ್ಗೆ ಹೇಳ್ಬಿಟ್ನಲ್ಲಪ್ಪ, ನಾನೇ ನನ್ನ ಕೈಯಾರೆ ಸಿಗಾಕೊಂಡಾಗಾಯ್ತು, ಏನು ಮಾಡಲಿ ಅಂತ ಸಂಗೀತ ಅಯ್ಯೋ ಅತ್ತೆ 1 ನಿಮಿಷ ಅಂತ ಹೇಳ್ತಾರೆ. ಆದರೆ ನಿಂಗವ್ವಾಜಿ ಹೇಳೋದು ಕೇಳೋದೇ ಇಲ್ಲ, ಸೀದಾ ಅಡುಗೆ ಮನೆಗೆ ಹೋಗೇ ಬಿಡ್ತಾರೆ. ಆಗ ಭೂಮಿ ಅಡುಗೆ ಮಾಡ್ತಾ ಇರೋದನ್ನು ನೋಡಿ ಏ ಹುಡುಗಿ ಅಂತ ಕರೀತಾರೆ. ಆಗ ಭೂಮಿ ತಿರುಗಿ ನೋಡಿದಾಗ ನೀನಾ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಭೂಮಿ ಕೊರಳಲ್ಲಿ ಮಾಂಗಲ್ಯ ಸರನ್ನು ಕೂಡ ನೋಡೇ ಬಿಡ್ತಾರೆ. ಅದನ್ನು ನೋಡಿ ಭೂಮಿ, ಅಜ್ಜಿ ಏನು ಅಜ್ಜಿ ಅಂತ ಇಲ್ಲಿ ಭೂಮಿ ಹೇಳ್ತಾರೆ. ಅಲ್ಲ ಸಂಗೀತ ನೋಡಿದರೆ ಅಜಿತ್ ಹೆಂಡ್ತಿ ಇಲ್ಲಿದ್ದಾಳೆ ಅಂತ ಹೇಳಿದರು, ನೀನಿಲ್ಲೇನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಭೂಮಿ ಅದು ಅಂತ ತೊದಲ್ತಾ ಇರ್ತಾರೆ. ಕೊನೆಗೂ ಭೂಮಿ ರೆಡ್ ಹ್ಯಾಂಡ್ ಆಗಿ ನಿಂಗವ್ವ ಅತ್ತೆ ಮುಂದೆ ಸಿಕ್ಕಾಕೊಂಡ್ಬಿಟ್ರು. ಸಂಗೀತಕ್ಕೆ ತುಂಬಾ ಭಯ ಶುರುವಾಗ್ತಾ ಇರುತ್ತೆ. ಈಗಾದರೂ ನಿಂಗವ್ವಾಜಿಗೆ ಎಲ್ಲ ಸತ್ಯ ಗೊತ್ತಾಗೋಗುತ್ತಾ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ಚಾನಲ್ ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ನಿಂಗವ್ವಾಜಿ ಅಂತೂ ಸಂಗೀತ ಅದೇನೋ ನನಗೆ ಗೊತ್ತಿಲ್ಲ, ಇವತ್ತಂತೂ ನಾನು ಕ್ಲಿಯರಾಗಿ ಹೇಳ್ತೀನಿ ಕೇಳು, ನೀನು ಸೊಸೆನ ನೋಡಲೇಬೇಕು, ನಿನ್ನ ಸೊಸೆ ಎಲ್ಲಿದ್ದಾಳೆ ಅವಳ ಜೊತೆ ಮಾತಾಡಲೇಬೇಕು, ಹಾಗೆ ನಿನ್ನ ಸೊಸೆ ಹೇಗೆ ಅವಳ ಬಗ್ಗೆ ಸ್ವಲ್ಪ ಹೇಳು ಅಂತ ಹೇಳ್ತಾರೆ. ಅಯ್ಯೋ ಅದು ಅತ್ತೆ ಅಂತ ತುಂಬಾ ಖುಷಿ ಆಗ್ತಾರೆ ಸಂಗೀತಗಂತೂ ಭೂಮಿ ಅಂದರೆ ಪಂಚಪ್ರಾಣ ಆಗಿರುತ್ತೆ. ತನ್ನ ಸೊಸೆ ಎಲ್ಲ ಮಗಳ ಥರ ನೋಡ್ಕೊಂಡಿರ್ತಾರೆ. ಅಯ್ಯೋ ಅತ್ತೆ ನನ್ನ ಸೊಸೆ ಭೂಮಿ ಬಗ್ಗೆ ಹೇಳೋಕ್ಕೆ ಪದಗಳೇ ಇಲ್ಲ ಅತ್ತೆ ಅಂತ ಸಂಗೀತ ಹೇಳ್ತಾರೆ. ಅಯ್ಯೋ ಅಷ್ಟೊಂದು ನಿನ್ನ ಸೊಸೆ ಒಳ್ಳೆಯವಳ ಅಂತ ಈ ಕಡೆ ಕೇಳ್ತಾರೆ. ಅಯ್ಯೋ ಅಜಿತ್ ಕೂಡ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ ನಮ್ಮ ಭೂಮಿನೂ ಕೂಡ ಅಜಿತನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾ
ಅಂತಾಳೆ ಅತ್ತೆ. ಅದೆಲ್ಲ ಬಿಡಿನಿ ಅತ್ತೆ, ಅವಳು ನೋಡ್ತಾ ಇದ್ರೆ ಅವಳನ್ನ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅವಳು ಮಾತಾಡ್ತಾ ಇದ್ರೆ ಅವಳ ಮಾತನ್ನು ಕೇಳ್ತಾನೇ ಇರಬೇಕು ಅನಿಸುತ್ತೆ ಅತ್ತೆ. ಅಷ್ಟೇ ಅಲ್ಲ ಅತ್ತೆ, ಅವಳಿದ್ದಾಳಲ್ಲ ಭೂಮಿ, ಹಬ್ಬಬ್ಬಬ್ಬ ಅದು ಏನು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂದರೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಅದು ಏನು ರುಚಿನೋ ಗೊತ್ತಿಲ್ಲ, ರುಚಿ ಎಲ್ಲ ಭೂಮಿ ಕೈಯಲ್ಲೇ ಬರೆದಿದ್ದಾನೋ ಏನೋ ಆ ದೇವರು. ಅಪ್ಪ ದೇವ್ರೆ, ನನ್ನ ಭೂಮಿ ದೇವತೆ ಅತ್ತೆ, ದೇವತೆ ಅಂತ ಈ ಕಡೆ ಸಂಗೀತ ಹೊಗಳ್ತಾನೆ ಇರ್ತಾರೆ. ಮೊದಲೇ ಭೂಮಿ ಅಂದರೆ ತುಂಬಾ ಇಷ್ಟ ಇರುತ್ತೆ ಸಂಗೀತಗೆ, ಆದರೆ ಅದೇ ರೀತಿ ಸಂಗೀತ ಭೂಮಿನ ತುಂಬಾ ಹೊಗಳ್ತಾ ಇರ್ತಾರೆ. ಯಾವ ಅತ್ತೆನೂ ಕೂಡ ಇಷ್ಟೊಂದು ಸೊಸೆನ ಹೊಗಳ್ತಾನೆ ಇರಲ್ಲ. ಇಲ್ಲಿ ಅತ್ತೆ ಸೊಸೆ ಬಾಂಧವ್ಯ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಸಂಗೀತ ಅಂತೂ ಭೂಮಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇರಲ್ಲ. ಅಜಿತಿಗೆ ನಾಲ್ಕು ಮಾತು ಬೈದರೂ ಕೂಡ ಭೂಮಿನ ಬಿಟ್ಕೊಡಲ್ಲ ಸಂಗೀತ ಅವರು, ಅಷ್ಟು ಪ್ರೀತಿನ ನೋಡ್ಕೊತಾ ಇರ್ತಾರೆ. ಅಯ್ಯೋ ಅಯ್ಯೋ ಅಲ್ಲ ಕಣೆ, ನೀನು ಸೊಸೆನ ಇಷ್ಟೊಂದು ಎತ್ತರಕ್ಕೆ ಹೊಗಳ್ತಾ ಇದೆಯಲ್ಲ, ಅಷ್ಟಕ್ಕೂ ಅವಳು ಎಲ್ಲಿದ್ದಾಳೋ ಇವತ್ತು ಅವಳು ದರ್ಶನ ಆಗಲೇಬೇಕು ನನಗೆ. ಇಷ್ಟು ದಿನದಿಂದ ಅವಳು ನೀನು ಹೇಳ್ತಾ ಇರೋದನ್ನೇ ಕೇಳ್ತಾ ಇದ್ದೆ, ಇವತ್ತೇನೇ ಆಗಲಿ ಅವಳನ್ನು ನೋಡಲೇಬೇಕು ಅಂತ ನಿಂಗವ್ವಜ್ಜಿ ಹೇಳ್ತಾರೆ. ಅಷ್ಟಕ್ಕೂ ನಿನ್ನ ಸೊಸೆ ಮುದ್ದಾದ ಸೊಸೆ ಎಲ್ಲಿದ್ದಾಳೋ ಅಂತ ನಿಂಗವ್ವಜ್ಜಿ ಕೇಳ್ತಾರೆ. ಅಯ್ಯೋ ಅತ್ತೆ, ಅವಳು ಅಡುಗೆ ಮನೆಯಲ್ಲಿದ್ದಾಳೆ ಅತ್ತೆ, ಅವಳನ್ನು ನೋಡಬೇಕು ಅಂದರೆ ನೀವು ಪುಣ್ಯ ಮಾಡಬೇಕು. ಅಷ್ಟೇ ಅಲ್ಲ ಅತ್ತೆ, ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಡ್ತಾಳೆ ಅತ್ತೆ ಅವಳು. ಅಷ್ಟು ಮುದ್ದಾದ ನನ್ನ ಸೊಸೆ, ನನ್ನ ಮುತ್ತಿನಂಥ ಸೊಸೆ. ದೇವರು ನನ್ನ ಮಗನಿಗೆ ದೇವಲೋಕದಿಂದನೇ ಕೆಳಗಿಳಿಸಿದ್ದಾನೆ ಅಂತ ಕಾಣಿಸ್ತಾ ಇದೆ ಅಂತ ಸಂಗೀತ ಹೇಳ್ತಾರೆ. ಅಯ್ಯೋ ನಿನ್ನ ಸೊಸೆ ಬಗ್ಗೆ ಹೊಗಳಿದ್ದು ಸಾಕು, ಈಗ ನಿನ್ನ ಸೊಸೆನ ನಾನು ಮಾತಾಡಿಸ್ಲೇಬೇಕು ಅಂತ ಈ ಕಡೆ ಹೇಳ್ತಾ ಇರ್ತಾರೆ ನಿಂಗವ್ವ ಅಜ್ಜಿ.